ಶಿವರಾತ್ರಿ ಹಬ್ಬಕ್ಕೆ ಮೈಸೂರು ಅರಮನೆಯ ಪ್ರಾಂಗಣದಲ್ಲಿರುವ ತ್ರಿನೇಶ್ವರ ಸ್ವಾಮಿ ದೇವರಿಗೆ ಚಿನ್ನದ ಕವಚ 11 kg ತೂಕದ ಜಯಚಾಮರಾಜೇಂದ್ರ ಒಡೆಯರ್ ಮಾಡಿಸಿಕೊಟ್ಟಂತಹ ಚಿನ್ನದ ಕವಚವನ್ನು ತೊಡಿಸಲಾಗುತ್ತೆ. ಬೆಳಗ್ಗೆ 6 ಗಂಟೆ ಒಳಗೆ ಪೂಜಾ ಕೈಂಕರ್ಯಗಳನ್ನು ಶ್ರೀಹರಿ ಸಂತಾನಮ್ಮರವರ ನೇತೃತ್ವದಲ್ಲಿ ಮುಗಿಸಿ 6 ಗಂಟೆಗೆ ದೇವರ ದರ್ಶನ ಮಾಡೋದಕ್ಕೆ ಪಬ್ಲಿಕ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದೇ ಥರ ನೀವು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಶಿವನ ದರ್ಶನವನ್ನು 365 ದಿನವೂ ನಾವು ಜನಗಳಿಗೆ ಎಲ್ಲ ಅರಮನೆ ಪ್ರಾಂಗಣದ ಎಲ್ಲ ದೇವಸ್ಥಾನಗಳಿಗೂ ಜನರು ಬರ್ಬೋದು. ಅದೇ ರೀತಿ ಶಿವನ ವಿಗ್ರಹವನ್ನು ತಾವು ನೋಡ್ತೀರಿ, ಅದು ಮೇಲ್ಗಡೆ ಎಷ್ಟು ಉದ್ದ ಇದೆ ಶಿವನ ವಿಗ್ರಹ, ಅಷ್ಟೇ ಉದ್ದ ಕೆಳಗಡೆ ಭೂಮಿ ಒಳಗಡೆನೂ ಇದೆ. ಅದಕ್ಕೆ ರಾಜವಂಶಸ್ಥರು ತಮ್ಮ ಹರಕೆ ಇವುಗಳನ್ನು ಏನೇ ಇದ್ದರೂ ಕೂಡ ಇಲ್ಲಿಗೆ ಮಾಡಿ ಅದು ಫಲಿಸಿದ ಪರಿಣಾಮವಾಗಿ ಇಲ್ಲಿಗೆ ನಂಜನಗೂಡಿಗೆ ಮತ್ತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಅವರು ಚಿನ್ನದ ಕೊಳಗವನ್ನು ಮಾಡಿಸಿದ್ದಾರೆ. ಆದರೆ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಸಿರೋದ್ರಲ್ಲಿ ವಿಶೇಷ ಅಂತ ಹೇಳಿದ್ರೆ ಭಾಳ ಕಳೆಯಿಂದ ಕೂಡಿದೆ ದೇವರು. ಇದನ್ನು ದರ್ಶಿದ್ದನ್ನು ಮೈಸೂರಿನ ಜನತೆ ಮತ್ತು ಬೇರೆ ಬೇರೆಯವರು ಬಂದು ಇಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ಒಂದು ಪುಷ್ಕರಣಿ ಇತ್ತು. ಈ ಪುಷ್ಕರಣಿನೂ ಕೂಡ ಇದು ಓಪನ್ ಮಾಡಬೇಕು ಅಂತ ಇಲ್ಲಿ ಭಾಳ ಹಿರಿಯ ಅರ್ಚಕರು ಒಬ್ಬರು ಹೇಳಿದಾಗ ಇದನ್ನು ಓಪನ್ ಮಾಡ್ತು ಮೈಸೂರು ಅರಮನೆ ಮಂಡಳಿ ವತಿಯಿಂದ. ಈಗ ಈ ಪುಷ್ಕರಣಿನೂ ಇಲ್ಲಿ ಇಟ್ಟು ಶಿವಪಾರ್ವತಿನ ಅದ್ರ ಮುಂದೆ ಪಾರ್ವತಿ ಕಲ್ಯಾಣೋತ್ಸವವನ್ನು ಕೂಡ ಇಲ್ಲಿ ಮಾಡುತ್ತೆ. ಅದೇ ರೀತಿ ಜನಗಳು 365 ದಿನವೂ ಕೂಡ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಪೂಜಾ ಕೈಂಕರ್ಯಗಳಾಗ್ಬೋದು, ಪ್ರಸಾದ ವಿನಿಯೋಗ ಆಗ್ಬೋದು, ಎಲ್ಲವೂ ಇಲ್ಲಿ ನಡೀತದೆ ಪ್ರಾಧಿಕಾರದ ವತಿಯಿಂದ ಅಂತ ನಾನು ಈ ಮೂಲಕ ಹೇಳ್ತೇನೆ.